ತಲಾಖ್ಯಾತಿಯ ತಮಿಳಿನ ಸೂಪರ್ ಸ್ಟಾರ್ ಅಜಿತ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ದುಬೈ ಕಾರ್ ರೇಸ್ ಪ್ರಾಕ್ಟೀಸ್ ವೇಳೆ ಆಕ್ಸಿಡೆಂಟ್ ಆಗಿದೆ. ಆದರೆ ಮೈ ಮೇಲೆ ಒಂದು ಗೆರೆ ಬೀಳದಂತೆ ಅಜಿತ್ ಕಾರ್ನಿಂದ ಹೊರಬಂದಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ತಮಿಳಿನ ಖ್ಯಾತ ನಟ ಅಜಿತ್ ಗ್ರೇಟ್ ಎಸ್ಕೇಪ್. ದುಬೈ ರೇಸ್ ಕಾರ್ ಟ್ರೈನಿಂಗ್ ವೇಳೆ ಆಕ್ಸಿಡೆಂಟ್. ತಮಿಳಿನ ಖ್ಯಾತ ನಟ ಅಜಿತ್ ಕುಮಾರ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ದುಬೈನ ರೇಸ್ ಟ್ರ್ಯಾಕ್ ನಲ್ಲಿ ಟ್ರೈನಿಂಗ್ ವೇಳೆ ಆಕ್ಸಿಡೆಂಟ್ ಆಗಿದೆ. ಡಿಕ್ಕಿ ಬಳಿಕ ಹಲವು ಬಾರಿ ಬುಗುರಿಯಂತೆ ಗಿರಿಗಿಟ್ಲೆ ಹೊಡೆದಿದೆ. ಟರ್ನಿಂಗ್ ನಲ್ಲಿ ಕಂಟ್ರೋಲ್ ತಪ್ಪಿದ ಅಜಿತ್ ರೇಸ್ ಕಾರ್ ಸೈಡ್ ವಾಲ್ಗೆ ಡಿಕ್ಕಿ ಹೊಡೆದಿದೆ. ಕಾರ್ ಮುಂದಿನ ಭಾಗ ಜಖಂ ಆಗಿದೆ. ಗಿರಿಗಿಟ್ಲೆ ಬಳಿಕ ನಿಂತಿದೆ. ತಕ್ಷಣವೇ ಅಜಿತ್ ಪವಾಡ ಸದೃಶವಾಗಿ ಒಂದು ಚೂರು ಏನೂ ಆಗದಂತೆ ಹೊರಬಂದಿದ್ದಾರೆ. ಸಿನಿಮಾದಿಂದ ಕೊಂಚ ಬಿಡುವು ಪಡೆದಿರುವ ಅಜಿತ್ ಪ್ರತಿಷ್ಠಿತ ಮಿಶೆಲಿನ್ 24H ದುಬೈ ಹೆಸರಿನ ರೇಸ್ಗೆ ಸಿದ್ಧತೆ ನಡೆಸಿದ್ದರು. ನಾಡಿದ್ದು 9ನೇ ತಾರೀಕಿಗೆ ದುಬೈ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದ್ದು, ಜನವರಿ 12, 13ರಂದು ರೇಸ್ನಲ್ಲಿ ಖುದ್ದಾಗಿ ಅಜಿತ್ ಭಾಗಿಯಾಗಬೇಕಿತ್ತು. ಈ ಹಿನ್ನೆಲೆ ಇಂದು ಪ್ರಾಕ್ಟೀಸ್ ಮಾಡುವಾಗ ಅವಘಡ ಸಂಭವಿಸಿದೆ. ದುಬೈ ಚಾಂಪಿಯನ್ಶಿಪ್ಗಾಗಿಯೇ ಅಜಿತ್ ಕುಮಾರ್ ರೇಸಿಂಗ್ ಅಂತ ಹೊಸ ತಂಡ ಕಟ್ಟಿಕೊಂಡು 2-3 ವರ್ಷಗಳಿಂದ ಟ್ರೈನಿಂಗ್ ಮಾಡ್ತಾ ಬಂದಿದ್ದಾರೆ. ಕಳೆದ ವಾರವಷ್ಟೇ ಚೆನ್ನೈ ಏರ್ಪೋರ್ಟ್ನಿಂದ ಕುಟುಂಬವು ಅಜಿತ್ಗೆ ಬೀಳ್ಕೊಡುಗೆ ಕೊಟ್ಟಿತ್ತು. ಬೈಕ್ ಕಾರ್ ರೇಸ್ ಅಂದ್ರೆ ಹುಚ್ಚು. ತಮ್ಮ ವಿಭಿನ್ನ ಮನೋಜ್ಞ ನಟನೆ, ಆಂಗಿಕ ಭಾಷೆ, ಡೈಲಾಗ್ ಮೂಲಕ ಕೋಟ್ಯಂತರ ಜನರ ಫ್ಯಾನ್ಸ್ ಹೊಂದಿರುವ ಅಜಿತ್ಗೆ ಸಿನಿಮಾ ನಟನೆ ಜೊತೆಗೆ ಕಾರ್ ಬೈಕ್ ಅಂದ್ರೆ ಕ್ರೇಜ್ ಜಾಸ್ತಿ. ಸಿನಿಮಾಗಳಲ್ಲಿ ಕೂಡ ಸಾಹಸಮಯ ದೃಶ್ಯಗಳಲ್ಲಿ ಅಜಿತ್ ಅಂಜಿಲ್ಲದೆ ಭಾಗಿಯಾಗ್ತಾರೆ. ಚೆನ್ನೈನ ರಸ್ತೆಗಳಲ್ಲೇ ಬೈಕ್ ಓಡಿಸುತ್ತಿದ್ದ ಅಜಿತ್ ಸೂಪರ್ ಸ್ಪೋರ್ಟ್ಸ್ ಬೈಕ್ನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸೋಲೋ ರೈಡಿಂಗ್ ಮಾಡಿದ್ದಾರೆ. ಆಫ್ ರೋಡ್ಗಳಲ್ಲೂ ಕೂಡ ರೈಡ್ ಮಾಡುವಷ್ಟು ಕ್ರೇಜ್ ಇದೆ. ಅಲ್ಲದೆ ವಿದೇಶಗಳಲ್ಲೂ ಕೂಡ ಅಜಿತ್ ಬೈಕ್ ರೈಡಿಂಗ್ ಮಾಡಿದ್ದಾರೆ. ವೃತ್ತಿಪರ ರೇಸ್ನಲ್ಲಿ ಅಜಿತ್ ಭಾಗಿಯಾಗ್ತಿರೋದು ಇದೇ ಮೊದಲೇನಲ್ಲ. BMW ಫಾರ್ಮುಲಾ ಏಷ್ಯಾ, ಬ್ರಿಟಿಷ್ ಫಾರ್ಮುಲಾ 3, ಫಿಯಾ F2 ಚಾಂಪಿಯನ್ಶಿಪ್ಗಳಲ್ಲೂ ಅಜಿತ್ ಭಾಗಿಯಾಗಿದ್ರು. 90ರ ದಶಕದಲ್ಲೇ ಮೋಟಾರ್ ರೇಸಿಂಗ್ಗಳಲ್ಲಿ ಭಾಗಿಯಾಗ್ತಿದ್ರು. ಗಂಭೀರವಾಗಿ ಗಾಯಗೊಂಡು ಚೇತರಿಸಿಕೊಂಡು 15 ವರ್ಷಗಳ ಬಳಿಕ ಈಗ ಕಾರ್ ರೇಸಿಂಗಿಗೆ ವಾಪಸ್ ಬಂದಿದ್ದರು. ಆದ್ರೆ ಈಗ ದುಬೈ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಾಕ್ಟೀಸ್ನಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.